ಅನಾಥ ಹುಡುಗಿಯರ ಬಾಳಲ್ಲಿ ಕಂಕಣ ಭಾಗ್ಯ. ಆಶ್ರಮದ ಹುಡುಗಿಯರ ಕೈ ಹಿಡಿದ ಚಿರ ಯುವಕರು. ಮದುವೆಗಳು ಸ್ವರ್ಗದಲ್ಲೇ ನಿಶ್ಚಯವಾಗುತ್ತಂತೆ. ಆದ್ರೆ ಇಲ್ಲಿ ಅನಾಥ ಹೆಣ್ಣು ಮಕ್ಕಳಿಗೆ ಉಡುಪಿ ಜಿಲ್ಲಾಡಳಿತ ಮದುವೆ ಮಾಡಿಸಿದೆ. ಉತ್ತಮವಾದ ಹುಡುಗರನ್ನೇ ಹುಡುಕಿ ಅವರ ಬಾಳಲ್ಲಿ ಹೊಸ ಬೆಳಕು ಮೂಡಿಸಿದ್ದಾರೆ. ಎಂತ ಸಂಭ್ರಮ, ಮನೆ ತುಂಬಾ ಬಂಧು ಬಾಂಧವರೆಲ್ಲ ತುಂಬಿಕೊಂಡಾಗ. ಕನ್ಯಾ ಸಿಗ್ತಿಲ್ಲ ಅಂತ ಅದೆಷ್ಟೋ ಹುಡುಗರು ಪರದಾಡ್ತಿದ್ದಾರೆ. ಎಷ್ಟೋ ಹುಡುಗರು ಮಠಕ್ಕೆ ಹೋಗುವ ಪ್ಲಾನ್ ಮಾಡ್ತಿದ್ದಾರೆ. ಇಂತಹ ಹೊತ್ತಲ್ಲಿ ಇಬ್ಬರು ಯುವಕರು ಅನಾಥ ಹುಡುಗಿಯರನ್ನ ವರಿಸಿದ್ದಾರೆ. ಇದುವರೆಗೂ 25 ಯುವತಿಯರಿಗೆ ಮದುವೆ ಮಾಡಿಸಿರುವ ಜಿಲ್ಲಾಡಳಿತ ಈಗ ಮತ್ತೆ ಇಬ್ಬರಿಗೆ ಕಂಕಣ ಭಾಗ್ಯ ಕೊಡಿಸಿತು. ಒಳ್ಳೆಯ ಮನಸ್ಸಿನ ಹುಡುಗರಿಬ್ಬರು ಗೃಹಲಕ್ಷ್ಮಿಯರನ್ನ ಮನೆಗೆ ಬರಮಾಡಿಕೊಂಡಿದ್ದಾರೆ. ಉಡುಪಿಯ ರಾಜ್ಯ ಮಹಿಳಾ ನಿಲಯ ಸತಿಪತಿಗಳ ದಾಂಪತ್ಯಕ್ಕೆ ದಾರಿಯಾಯಿತು. ಇವರು ಭಟ್ರನ್ನ ಕರೆದು ಹಿಂದೂ ಸಂಪ್ರದಾಯವಾಗಿ ಮಾಡಿದ್ದೀವಿ. ಇಬ್ಬರು ಹಿಂದೂಗಳೇ, ಎರಡು ದಂಪತಿಗಳನ್ನು ಮ್ಯಾರೇಜ್ ರಿಜಿಸ್ಟ್ರೇಷನ್ ಸಹ ಇಲ್ಲೇ ಮಾಡಿ ಕಳಿಸ್ತಾ ಇದ್ದೀವಿ. ಒಂದು ಒಳ್ಳೆ ಯೋಜನೆ ಇದು. ನಾವು ನಮ್ಮ ಮಹಿಳಾ ಇದು ನಿಲಯದ ಹೆಣ್ಮಕ್ಳನ್ನ ಚೆನ್ನಾಗಿ ನೋಡಿಕೊಂಡು ಬೆಳೆಸಿ ಅವ್ರಿಗೊಂದು ಜೀವನ ಮುಂದೆ ಚೆನ್ನಾಗಿ ರೂಪಿಸ್ಕೊಂಡು ಆಗಲಿ ಅಂತ ಎಜುಕೇಷನ್ ಕೊಡ್ತೀವಿ, ಸ್ಕಿಲ್ ಟ್ರೈನಿಂಗ್ ಸಹ ಕೊಡ್ತೀವಿ. ಕೆಲವರು ವರ್ಕಿಂಗ್ ಜಾಬ್ ಸಹ ಹೋಗ್ತಾರೆ. ಸೊ ಅವರಿಗೊಂದು ಜೀವನದಲ್ಲಿ ಅವ್ರಿಗೂ ಆದ ಒಂದು ಆಸೆಗಳಿರುತ್ತೆ. ಒಂದು ಫ್ಯಾಮಿಲಿ ಲೈಫ್ ಇರಬೇಕು ಅಂಥೇಳಿ ಒಂದು ಒಳ್ಳೆಯ ಅವಕಾಶ ಸಿಕ್ತು ಅಂದರೆ ವಿ ಆರ್ ಹ್ಯಾಪಿ ಟು ಸಪೋರ್ಟ್. ಆ್ಯಂಡ್ ಈ ಥರ ಎಲ್ಲ ಕಡೆ ಆಗೋದು ಭಾಳ ಒಳ್ಳೆಯದೇ. ನಾವು 50,000 ಸರ್ಕಾರದ ವತಿಯಿಂದ 50,000 ಸರ್ಕಾರದ ವತಿಯಿಂದ ಠೇವಣಿ ಕೊಡ್ತೀವಿ. ಸ್ವತಃ ಜಿಲ್ಲಾಧಿಕಾರಿ ಸ್ವರೂಪ ಟೀಕೆ ಅವರು ಕನ್ಯಾದಾನ ಮಾಡಿದ್ದಾರೆ. ಅವರೇ ಆರತಿ ಬೆಳಗ್ಗೆ ಶುಭ ಹಾರೈಸಿದ್ರು. ರಾಜ್ಯ ನಿಲಯ ಮದುವೆಯ ಮನೆಯಾಗಿ ಕಂಗೊಳಿಸಿತು. ಸದಸ್ಯರಲ್ಲಿ ಸಂಭ್ರಮ ಮನೆ ಮಾಡಿತ್ತು. ಮನೇಶ್ವರಿ ತೃತೀಯ ಪದವಿ ತರಗತಿಯಲ್ಲಿ ಓದುತ್ತಿದ್ದಾಳೆ. ಈಕೆಯ ಕೈ ಹಿಡಿದ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಜಯ್ ಪ್ರಭು ಖಾಸಗಿ ಕಂಪನಿಯಲ್ಲಿ ಉದ್ಯೋಗ ಮಾಡ್ತಿದ್ದಾರೆ. ಇನ್ನು ಹಾಸನದ ನಾಗರಾಜ್ ಎಂಬ ಕೃಷಿಕ, ಕಿವಿ ಕೇಳಿಸದ ಬಾಯಿ ಬಾರದ ಸುಶೀಲಾ ಎಂಬ ಹುಡುಗಿಗೆ ಆಸರೆಯಾದ್ರು. ಸ್ವರ್ಗದಲ್ಲಿ ಮದುವೆ ನಿಶ್ಚಯ ಆಗಿ ರಾಜ್ಯ ಮಹಿಳಾ ನಿಲಯದಲ್ಲಿ ವಿವಾಹ ಸಮಾರಂಭ ನಡೀತಾ ಇದೆ. ಈ ದಿನ ಇದು 25 ಮದುವೆಗಳನ್ನು ಈಗಾಗಲೇ ಮುಗಿಸಿದ್ದೇವೆ ಪ್ರಾರಂಭದಿಂದ. ಈಗ 26 ಮತ್ತು 27ನೇ ಮದುವೆಯನ್ನು ಅದ್ದೂರಿಯಿಂದ ನಡೆಸ್ತಾ ಇರುವ ಹೆಗ್ಗಳಿಕೆ ನಮ್ಮ ರಾಜ್ಯ ಮಹಿಳಾ ನಿಲಯದ್ದು. ಮಾನ್ಯ ಜಿಲ್ಲಾಧಿಕಾರಿಯವರ ಅಧ್ಯಕ್ಷತೆಯಲ್ಲಿ ಅವರನ್ನು ಮುಂದಿಟ್ಟುಕೊಂಡು ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಜಿಲ್ಲೆಯ ಎಲ್ಲ ಸಹಭಾಗಿತ್ವ ಇಲಾಖೆಗಳ ಜೊತೆಗೂಡಿ ನಾವು ಮದುವೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಎಲ್ಲ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಮದುವೆಯಲ್ಲಿರುವುದು ನಮ್ಮ ಒಂದು ಹೆಮ್ಮೆಯ ವಿಷಯ ಅಂತ ಹೇಳ್ಬೋದು. ಮದುವೆಯಾದ ನವಜೋಡಿಗೆ 50,000 ರೂಪಾಯಿ ಸರ್ಕಾರದಿಂದ ಠೇವಣಿ ಇರಿಸಲಾಗಿದೆ. ಜೀವನದ ಭದ್ರತೆಯ ದೃಷ್ಟಿಯಿಂದ ಸರ್ಕಾರ ಈ ಮಹತ್ವದ ಹೆಜ್ಜೆ ಇಟ್ಟಿದೆ. ಇಂತಹ ಅಪರೂಪದ ಮದುವೆ ಎಲ್ಲರ ಗಮನ ಸೆಳೆಯಿತು. ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿಯೇ ಅತಿ ದೊಡ್ಡ ಹೋಲ್ಸೇಲ್ ವ್ಯಾಪಾರ ಮಳಿಗೆ ಹಜಾರೆ ಬಜಾರ್ ಗ್ರಾಹಕರ ನೆಚ್ಚಿನ ತಾಣವಾಗಿದೆ. ನಿಮ್ಮ ಮನೆಗೆ ಬೇಕಾದ ಎಲ್ಲಾ ಸಾಮಗ್ರಿಗಳು ಹೋಲ್ಸೇಲ್ ದರದಲ್ಲಿ ಈಗ ಒಂದೇ ಕಡೆ ಲಭ್ಯ. ದಿನಬಳಕೆಯ ವಸ್ತುಗಳು, ಗೃಹ ಬಳಕೆಯ ವಸ್ತುಗಳು, ಅತ್ಯುತ್ತಮ ಗುಣಮಟ್ಟದ ಎಲೆಕ್ಟ್ರಾನಿಕ್ಸ್ ವಸ್ತುಗಳು ಕೈಗೆಟುಕುವ ದರದಲ್ಲಿ ಮಾರಾಟ. ವೆರೈಟಿ ಡಿಸೈನ್ಗಳ ಬೆಳ್ಳಿ ಬಂಗಾರಗಳ ಖರೀದಿಸುವ ಅವಕಾಶ. ಫರ್ನಿಚರ್ಗಳ ಬೃಹತ್ ಸಂಗ್ರಹ ನಮ್ಮಲ್ಲಿವೆ. ಮದುವೆ ಹಾಗೂ ಎಲ್ಲಾ ಸಮಾರಂಭಗಳಿಗೆ ಬೇಕಾದ ಬಾಂಡೆ ಸಾಮಾನುಗಳು, ಹೋಟೆಲ್ ಉದ್ಯಮಕ್ಕೆ ಬೇಕಾದ ಸಾಮಾನುಗಳು, ದೇವರ ಮೂರ್ತಿ ಸೇರಿದಂತೆ ಪೂಜಾ ಸಾಮಗ್ರಿಗಳ ಮಳಿಗೆಯೂ ಇಲ್ಲಿದೆ. ಪ್ಲಾಸ್ಟಿಕ್ ವಸ್ತುಗಳು, ಮಕ್ಕಳ ಆಟಿಕೆ ಸಾಮಾನುಗಳು, ಸ್ಟೇಷನರಿ ಐಟಮ್ಸ್ಗಳ ಭಂಡಾರವಿದೆ. ಕುಟುಂಬ ಸಮೇತರಾಗಿ ಬನ್ನಿ, ನಿಮಗಿಷ್ಟವಾದ ವಸ್ತುಗಳನ್ನ ಖರೀದಿಸಿ ಸಂಭ್ರಮಿಸಿ.
ಸ್ಥಳ ಹಜಾರೆ ಬಜಾರ್, ಹೊಸ ಬಸ್ ನಿಲ್ದಾಣದ ಹತ್ತಿರ ರಬಕವಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.